ಈ ಮಾಧ್ಯಮದ ಮುಖಾಂತರ ಬಂದಿರತಕ್ಕ ಈ ಹೋಟೆಲ್ ಮಾಲೀಕರೆಲ್ಲರೂ ಕಬಾಬ್ ಅಂಗಡಿಗಳವರು ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲಿ ವೀಕ್ಷಣೆ ಮಾಡಿದ್ದುಂಟು ಹರಿದುಕೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಆದರೆ ಒಂದು ವೇಳೆ ಅವರು ಅದೇ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ತಗೊಳ್ಳೋದಂತೂ ಗ್ಯಾರಂಟಿ. ಅದೇ ರೀತಿ ಇನ್ನೊಂದು ನಾವು ನಗರದಲ್ಲಿರ್ತಕ್ಕಂಥ ನಾಗರಿಕರು ಎಲ್ಲಿ ಊಟ ಚೆನ್ನಾಗಿದೆ, ಎಲ್ಲಿ ಕಬಾಬ್ ಚೆನ್ನಾಗಿದೆ, ಎಲ್ಲಿ ಹೋಂಡಾ ಬಜ್ಜಿ ಚೆನ್ನಾಗಿದೆ ಅವನ್ನೆಲ್ಲ ಹರಿದುಕೊಂಡೇ ಜನ ತಗೊಳ್ಳೋವಂಥದ್ದಾಗ್ತದೆ. ಆದರೆ ಹೊರಗಡೆಯಿಂದ ಬರೋಂಥವ್ರಿಗೆ ಆರೋಗ್ಯ ಕೆಡೋವಂಥದ್ದಾಗ್ತಾ ಇದೆ. ಹಾಗಾಗಿ ಅವರು ಕೂಡ ನಮ್ಮ ನಗರಕ್ಕೆ ಬಂದು ಪರ್ಚೇಸ್ ಮಾಡಿ ಅವ್ರು ತಿಂದು ಹೋಗೋವಂಥವ್ರು ಹೊರಗಡೆ ಹೇಳ್ಕೊಳ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂಥ ಜಾಗದಲ್ಲಿ ಹೋದರೆ ಇಂಥ ಊಟ ಸಿಗುತ್ತೆ, ಇಂಥ ಬಣ್ಣ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ಳೋವಂಥದ್ದಾಗಬೇಕು. ಆದ್ದರಿಂದ ಈ ಊರಿನ ಘನತೆ ಗೌರವನ ಕಾಪಾಡೋವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ, ಕಾಪಾಡಬೇಕು ಅಂತೇಳಿ. ಅಣ್ಣ ಈಗ ಆಲ್ಮೋಸ್ಟ್ ಈಗ ಫುಟ್ಪಾತ್ ಮೇಲೆ ತಿನ್ನೋಂಥದ್ದು ಬಡವರಾಗಿರ್ಬೋದು, ನಿರ್ಗತಿಕರು ಜಾಸ್ತಿ ಹೆಚ್ಚಾಗಿ ತಿನ್ನೋಂಥದ್ದು. ಸೊ ಒಂದು ರೀತಿಯಾಗಿ ಇವರು ಹೊಟ್ಟೆ ಮೇಲೆ ಹೊಡೆದ್ರೆ, ಇನ್ ಕೇಸ್ ಹೊಡೆದ್ರೆ, ಸೊ ಅಂತ ನಿರ್ಗತಿಕರು ಐಫೈ ಹೋಟ್ಲ್ಗಳಲ್ಲಿ ತಿನ್ನೋಕ್ಕಾಗಲ್ಲ, ₹100 ಕೊಟ್ಟು ತಿನ್ನೋಕ್ಕಾಗಲ್ಲ. ಒಂದು ರೀತಿಯಾಗಿ ಇವರು ಮಾಡ್ತಿರೋದು ಕೂಡ ಒಳ್ಳೆ ಕೆಲಸನೇ ಆಗಿದೆ. ಸೊ ಅಂಥವ್ರ ಮೇಲೆ ಈಗ ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಕ್ರಮ ತಗೊಂಡು ಅಂಥವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ ಅಂತ. ನಾವು ಚೆನ್ನಾಗಿರಬೇಕು ಅಂತೇಳಿ ವ್ಯಾಪಾರ ಮಾಡೋಕ್ಕೆ ಬರ್ತೀವಿ. ನಮ್ಮ ಹತ್ರ ವ್ಯಾಪಾರ ಮಾಡೋಕ್ಕೆ ಬಂದು ತಿಂದು ಹೋಗುವಂಥವ್ರ ಆರೋಗ್ಯ ಕೂಡ ಗಮನ ಇಟ್ಕೋಬೇಕಾಗ್ತದೆ. ನಾವು ಚೆನ್ನಾಗಿರೋದಕ್ಕೆ, ನಮ್ಮ ಕುಟುಂಬ ಚೆನ್ನಾಗಿರೋದಕ್ಕೆ ಬಂದು ವ್ಯಾಪಾರ ಮಾಡೋನ ಆರೋಗ್ಯ ಕೆಡಲಿ ಅಂತ ಹೇಳಿದ್ರೆ ಈ ಪ್ರಕೃತಿ ಸುಮ್ಮನೆ ನೋಡ್ಕೊಂಡಿರೋದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಅವ್ರಿಗೆ ಮಾಡೋದು. ಉತ್ತಮ ಕ್ವಾಂಟಿಟಿ ಕೊಟ್ಟು ಮಾಡ್ಕೊಂಡ್ರೆ ಒಂದು ಪ್ರೈಸ್ ಅಂತ ಲಿಮಿಟೇಷನ್ ಕೊಟ್ಟಿರ್ತಾರೆ ಇವರು, ಪಾಪ ಲೋಕಲಲ್ಲಿ ಮಾಡ್ಕೊಂಡು ಒಂದು ರೀತಿ ಉಪಯೋಗ ಆಯ್ತಲ್ಲ ಬರೋರಿಗೆ, ನಿಗದಿಗೆಲ್ಲ ಆಲ್ಮೋಸ್ಟ್ ತಿನ್ನೋದಕ್ಕೆಲ್ಲ ಕ್ವಾಲಿಟಿಯಲ್ಲಿ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಸಭೆ ಕರೆದಿದ್ದ ಉದ್ದೇಶ ಅಧ್ಯಕ್ಷರು ಅತೀ ಹೆಚ್ಚು ಕಂಪ್ಲೇಂಟ್ಗಳು ಬಂತು. ಆದ್ದರಿಂದ ಒಂದೇ ಸಾರಿ ಕಠಿಣ ನಿರ್ಧಾರ ತಗೊಳ್ಳೋದಕ್ಕಿಂತ ಒಂದು ಸರಿ 2 ಸಾರಿ ಅವ್ರು ಮನದಟ್ಟು ಮಾಡೋಣ, ವಿಷಯ ತಿಳಿಸೋಣ. ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳೋಣ ಅಂತೇಳಿ ಸಭೆ ಕರೆದಿದ್ದೀವಿ. ನಮ್ಮ ಪತ್ರಿಕಾ